ನಮಸ್ಕಾರ. ಸ್ಮೃತಿ ಮಂದಾನ ಮತ್ತು ಗ್ರೇಸ್ ಹ್ಯಾರಿಸ್ ಆರ್ಭಟಕ್ಕೆ ಯುಪಿ ತಂಡ ತತ್ತರ. ಒಂದೇ ಓವರ್ನಲ್ಲಿ ಬಂತು 20 ರನ್. ಪಂದ್ಯ ಗೆದ್ದು ಚರಿತ್ರೆ ಸೃಷ್ಟಿಸಿತು ಆರ್ಸಿಬಿ. ಫೈನಲ್ ತಲುಪಿದ ನಮ್ಮ ಮನೆ ಮಹಾಲಕ್ಷ್ಮಿಯರು. ಹಾಗಾದರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು? ಅಷ್ಟಕ್ಕೂ ನಿನ್ನೆ ನಡೆದ ಆರ್ಸಿಬಿ ಮತ್ತು ಯುಪಿ ವಾರಿಯರ್ಸ್ ನಡುವಿನ ಥ್ರಿಲ್ಲಿಂಗ್ ಪಂದ್ಯ ಹೇಗಿತ್ತು ಗೊತ್ತಾ? ಹೀಗೆ ಇದರೆಲ್ಲದರ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಆದ್ದರಿಂದ ದಯವಿಟ್ಟು ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ. ಆದರೆ ಅದಕ್ಕಿಂತಲೂ ಮುನ್ನ ನೀವು ಕೂಡ ಆರ್ಸಿಬಿ ತಂಡದ ಅಭಿಮಾನಿಗಳಾಗಿ ಈ ವಿಡಿಯೋವನ್ನು ನೋಡುತ್ತಿದ್ದರೆ ತಪ್ಪದೆ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲ್ಗೊಂದು ಸಬ್ಸ್ಕ್ರೈಬ್ ಮಾಡಿ. ಹೌದು, ನಿನ್ನೆ ವಡೋದರದಲ್ಲಿ ನಡೆದ WPL 2026ರ 18ನೇ ಪಂದ್ಯದಲ್ಲಿ ಯುಪಿ ವಾರಿಯರ್ಸ್ ವಿರುದ್ಧ ಆರ್ಸಿಬಿ 8 ವಿಕೆಟ್ಗಳ ಏಕಪಕ್ಷೀಯ ಗೆಲುವು ದಾಖಲಿಸಿದೆ ಸ್ನೇಹಿತರೆ. ಸತತ 2 ಪಂದ್ಯಗಳನ್ನು ಸೋತಿದ್ದ ಆರ್ಸಿಬಿ ತಂಡ ಇದೀಗ ವಡೋದರದಲ್ಲಿ ತಾನಾಡಿದ 3ನೇ ಪಂದ್ಯದಲ್ಲಿ ಭರ್ಜರಿ ಗೆಲುವು ದಾಖಲಿಸುವುದರೊಂದಿಗೆ WPL ನ ಫೈನಲ್ಗೆ ನೇರವಾಗಿ ಎಂಟ್ರಿ ಕೊಟ್ಟಿದೆ ಸ್ನೇಹಿತರೆ. ಮತ್ತು 2ನೇ ಬಾರಿ ಫೈನಲ್ಗೆ ಎಂಟ್ರಿ ಕೊಟ್ಟ ವರ್ಲ್ಡ್ ರೆಕಾರ್ಡ್ ಅನ್ನ ಆರ್ಸಿಬಿ ತಂಡ ನಿರ್ಮಿಸಿದೆ. ಇತ್ತ ಆರ್ಸಿಬಿ ವಿರುದ್ಧ ಸೋತ ಯುಪಿ ವಾರಿಯರ್ಸ್ ಮೊದಲ ತಂಡವಾಗಿ ಅಧಿಕೃತವಾಗಿ ಪ್ಲೇ ಆಫ್ ರೇಸ್ ನಿಂದ ಹೊರಬಿದ್ದಿದೆ ಸ್ನೇಹಿತರೆ. ಮತ್ತು ಈ ಪಂದ್ಯದಲ್ಲಿ ಭರ್ಜರಿ ಗೆಲುವು ದಾಖಲಿಸುವ ಮೂಲಕ ಮೊದಲ ತಂಡವಾಗಿ ಆರ್ಸಿಬಿ ಇದೀಗ ಫೈನಲ್ಗೆ ಲಗ್ಗೆ ಇಟ್ಟಿದೆ. ಇನ್ನು ಇದಕ್ಕೂ ಮುನ್ನ ಈ ಒಂದು ಪಂದ್ಯದಲ್ಲಿ ಟಾಸ್ ಸೋತು ಮೊದಲು ಬ್ಯಾಟಿಂಗ್ ಮಾಡಿದ ಯುಪಿ ವಾರಿಯರ್ಸ್ ಪವರ್ ಪ್ಲೇ ನಲ್ಲಿ ಉತ್ತಮ ಆರಂಭವನ್ನ ಪಡೆದುಕೊಂಡಿತು ಸ್ನೇಹಿತರೆ. ದೀಪ್ತಿ ಶರ್ಮಾ ಹಾಗೂ ಮೆಕ್ ಲ್ಯಾನಿಂಗ್ ಆರ್ಸಿಬಿ ಬೌಲರ್ ಗಳಿಗೆ ಕಾಟ ನೀಡಿದ್ರು ಅಂತ ಹೇಳಬಹುದು. ಆದ್ಯಾಗೂ ನಾಯಕಿ ಮೆಕ್ ಲ್ಯಾನಿಂಗ್ ಹಾಗೂ ದೀಪ್ತಿ ಶರ್ಮಾರವರ ಅದ್ಭುತ ಆಟದ ಹೊರತಾಗಿ ಉಳಿದ ಬ್ಯಾಟರ್ ಗಳಿಂದ ದೊಡ್ಡ ಸ್ಕೋರ್ ಗಳಿಸಲು ಸಾಧ್ಯವಾಗಿಲ್ಲ ಸ್ನೇಹಿತರೆ. ಇವರಿಬ್ಬರು ಮೊದಲ ವಿಕೆಟ್ಗೆ 74 ರನ್ಗಳ ಜೊತೆಯಾಟವನ್ನು ಆಡಿದರೆ ಉಳಿದ ಬ್ಯಾಟರ್ ಗಳಿಂದ ಕೇವಲ 69 ರನ್ಗಳ ಕೊಡುಗೆ ಕಂಡು ಬಂದಿತು. ಪರಿಣಾಮವಾಗಿ ಯುಪಿ ವಾರಿಯರ್ಸ್ ತಂಡ ನಿಗದಿತ 20 ಓವರ್ಗಳಲ್ಲಿ 8 ವಿಕೆಟ್ ನಷ್ಟಕ್ಕೆ ಕೇವಲ 143 ರನ್ ಕಲೆ ಹಾಕಿತು. ಮೆಗ್ ಲ್ಯಾನಿಂಗ್ 41 ರನ್ ಗಳಿಸಿ ಔಟ್ ಆದರೆ ದೀಪ್ತಿ ಶರ್ಮಾ 55 ರನ್ಗಳ ಕೊಡುಗೆ ನೀಡಿದರು. ಇತ್ತ ಆರ್ಸಿಬಿ ತಂಡದ ಪರ ನಡಿನ್ ಡಿ ಕ್ಲರ್ಕ್ 4 ವಿಕೆಟ್ ಪಡೆದುಕೊಂಡರು. ಈ ಗುರಿಯನ್ನ ಬೆನ್ನಟ್ಟಿದಂತ ಆರ್ಸಿಬಿ ತಂಡ ಉತ್ತಮ ಆರಂಭವನ್ನ ಪಡೆದುಕೊಂಡಿತು. ಆರಂಭಿಕ ಆಟಗಾರ್ತಿ ಗ್ರೇಸ್ ಹ್ಯಾರಿಸ್ ಸ್ಫೋಟಕ ಬ್ಯಾಟಿಂಗ್ ಪ್ರದರ್ಶನವನ್ನ ನೀಡಿದರು ಮತ್ತು ಇವರಿಗೆ ಸಾಥ್ ನೀಡಿದ ಸ್ಮೃತಿ ಮಂದಾನ ಆಂಕರ್ ಇನ್ನಿಂಗ್ಸ್ ಕಟ್ಟಿದರು. ಪವರ್ ಪ್ಲೇನಲ್ಲಿ ಆರ್ಸಿಬಿಯ ಮೊತ್ತ 50 ರನ್ಗಳ ಗಡಿ ದಾಟಿತು ಸ್ನೇಹಿತರೆ. ಇದಲ್ಲದೆ ಇವರಿಬ್ಬರು ಮೊದಲ ವಿಕೆಟ್ಗೆ 100 ರನ್ಗಳ ಜೊತೆಯಾಟವನ್ನ ಕಟ್ಟಿ ಹಾಕುವ ಮೂಲಕ ಪಂದ್ಯದ ಗೆಲುವನ್ನ ಖಚಿತಪಡಿಸಿದರು. ಕೇವಲ 37 ಎಸೆತಗಳಲ್ಲಿ 13 ಬೌಂಡರಿ ಹಾಗೂ 2 ಸಿಕ್ಸರ್ ಸಹಿತ ಗ್ರೇಸ್ ಹ್ಯಾರಿಸ್ 75 ರನ್ ಬಾರಿಸಿ ಯುಪಿ ತಂಡವನ್ನ ಧ್ವಂಸ ಮಾಡಿದರು ಮತ್ತು ನಾಯಕಿ ಸ್ಮೃತಿ ಮಂದಾನ ಕೂಡ ಆಜೆಯ ಅರ್ಧಶತಕ ಗಳಿಸಿ ತಂಡವನ್ನ ಗೆಲುವಿನ ದಡ ಮುಟ್ಟಿಸಿದರು. ಈ ಜೋಡಿ ಮೊದಲ ವಿಕೆಟ್ಗೆ 108 ರನ್ಗಳ ಜೊತೆಯಾಟವನ್ನ ಆಡಿತು. ಗ್ರೇಸ್ ಹ್ಯಾರಿಸ್ ಔಟ್ ಆದ ನಂತರ ಸ್ಮೃತಿ ಮಂದಾನ ತಂಡವನ್ನ ಗೆಲುವಿನತ್ತ ಮುನ್ನಡೆಸಿದರು. ಅಂತಿಮವಾಗಿ ಆರ್ಸಿಬಿ 13.1 ಓವರ್ಗಳಲ್ಲಿ ಕೇವಲ 2 ವಿಕೆಟ್ ಕಳೆದುಕೊಂಡು ಟಾರ್ಗೆಟ್ ಚೇಸ್ ಮಾಡಿತು ಸ್ನೇಹಿತರೆ. ಇದರೊಂದಿಗೆ ಈ ಪಂದ್ಯದಲ್ಲಿ 8 ವಿಕೆಟ್ಗಳ ಗೆಲುವು ದಾಖಲಿಸುವುದರೊಂದಿಗೆ ಆರ್ಸಿಬಿ ತಂಡ ಇದೀಗ ಡೈರೆಕ್ಟ್ ಫೈನಲ್ಗೆ ಎಂಟ್ರಿ ನೀಡಿದೆ ಅಂತ ಹೇಳಬಹುದು. ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ನಮಸ್ಕಾರ.